ಎಸ್, ಈಗಾಗಲೇ ಸಂಭ್ರಮಾಚರಣೆಯನ್ನು ನೋಡ್ತಾ ಇದೀವಿ. ನೋಡಿ, ಬಿಹಾರದಲ್ಲಿ 5ನೇ ಸ್ಥಾನಕ್ಕೆ ಕುಸಿದ ಇದೆ ಕಾಂಗ್ರೆಸ್. ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಈಗ ಹೊರಹೊಮ್ಮಿದೆ. 74 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಜೆಡಿಯು ನೆಕ್ಸ್ಟ್ ಸ್ಥಾನ 68 ಸ್ಥಾನಗಳಲ್ಲಿದೆ. ನೋಡಿ, ಎಲ್ಜೆಪಿ 17 ಸ್ಥಾನಗಳಲ್ಲಿದೆ. 53 ಕ್ಷೇತ್ರಗಳಲ್ಲಿ ಆರ್ಜೆಡಿ ಇದೆ. ಆದ್ರೆ ಕಾಂಗ್ರೆಸ್ 17 ಕ್ಷೇತ್ರಗಳಲ್ಲಿ ಎಲ್ಜೆಪಿ ಮುನ್ನಡೆ ಪಡ್ಕೊಂಡು 4ನೇ ಸ್ಥಾನದಲ್ಲಿದ್ರೆ, ಕಾಂಗ್ರೆಸ್ 12 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡು 5ನೇ ಸ್ಥಾನಕ್ಕೆ ಹೋಗಿದೆ. ಅಂದ್ರೆ ಇದು ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್. 29 ಸ್ಥಾನ ನಾವು ಎಲ್ಜೆಪಿ ಕೊಟ್ಟಿದೀವಿ, ಅವರು 17 ಸ್ಥಾನದಲ್ಲಿ ಮುಂದೆ ಇದ್ದಾರೆ. ಇವರು 61 ತಗೊಂಡು 12 ಇವ್ರ ಸ್ಟ್ರೈಕ್ ರೇಟ್ ಏನಾಯ್ತು ಹಾಗಾದ್ರೆ? ಅಂದ್ರೆ ನಾನು ಹೇಳೋವಂಥದ್ದು ನಮ್ಮ ಜೊತೆನಲ್ಲಿ ಬಂದಂತವ್ರನ್ನ ನಾವು ಹೇಗೆ ಮೇಲೆತ್ತಿದೀವಿ ಅಂತ. ಎಲ್ಜೆಪಿ ನಮ್ಮ ಜೊತೆಲಿ ಬಂತು, ಮೇಲೆತ್ಕೊಂಡ್ವಿ, ಅವರಿಂದ ನಮಗೂ ಲಾಭ ಆಗಿದೆ. ಅಂದ್ರೆ ನಾವು ಅವ್ರನ್ನ ಮೇಲೆತ್ತಿಸಿರುವಂತ ರೀತಿ ನೋಡಿ, 17ಕ್ಕೆ ತಗೊಂಡೋಗಿದ್ದೀವಿ. 29 ಕೊಟ್ಟವ್ರಿಗೆ 17 ಸ್ಟ್ರೈಕಿಂಗ್ ರೇಟಿಗೆ ತಂದ್ವಿ. ಹಾಗೇನೆ ಇವ್ರಿಗೆ 101 ಅಂತ ಅಂದಾಗ ಅವ್ರ ಸ್ಟ್ರೈಕ್ ರೇಟು ತುಂಬಾ ಜೋರಾಗಿ ತಂದ್ವಿ. ನಮ್ಮ ಸ್ಟ್ರೈಕ್ ರೇಟು ಇನ್ಕ್ರೀಸ್ ಮಾಡ್ಕೊಂಡ್ವಿ. ಅವರು ಒಂದು 75 ಮೇಲೆ ಹೋಗ್ತಾರೆ, ನಾವು 75 ಮೇಲೆ ಹೋಗ್ತಾರೆ. ಅಂದ್ರೆ ಇಬ್ಬರಿಗೂ ವಿನ್ ವಿನ್ ಸಿಚುಯೇಷನ್ ಕ್ರಿಯೇಟ್ ಮಾಡ್ಲಿಲ್ವಾ ನಾವು? ಈ ರೀತಿ ವಿನ್ ವಿನ್ ಕ್ರಿಯೇಟ್ ಮಾಡುವಂತಹ ಸಾಮರ್ಥ್ಯ ನಮ್ಗೆ ಯಾವತ್ತೂ ಇದೆ. ನೋಡಿ, ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಅಂತ ಶುರು ಮಾಡಿದ್ರು. ಅವ್ರು ವೋಟ್ ಚೋರಿ ಅಂತ ಶುರು ಮಾಡಿದಾಗ ಗಾಬರಿ ಬಿದ್ದೋಯ್ತು ಆರ್ಜೆಡಿ. ಇದೇನಿದು, ನಾವು ಗೆಲ್ಲಕ್ ಬಂದಿದೀವೋ, ಚೋರಿ ಮತ್ತೆ ಮಾತಾಡ್ತಾರೆ, ಕಳ್ತನದ ಮಾತಿನಿಂದ ಶುರು ಮಾಡಿದ್ರು. ನೆಗೆಟಿವ್ ಅಲ್ಲಿ ವೋಟ್ ಚೋರಿ ಅಂತ ಅಂದಾಗ ಆರ್ಜೆಡಿಗೆ ಸಹಿಸಕ್ಕಾಗ್ಲಿಲ್ಲ. ಅವ್ರೇನ್ ಮಾಡಿದ್ರು, ಅದನ್ನ ಅಧಿಕಾರ ಯಾತ್ರೆ ಅಂತ ಬದಲಾಯಿಸಿ ಅಂತ ಪಟ್ಟಿದ್ರು. ಹಾಗಾಗಿ ಅಧಿಕಾರ ಯಾತ್ರೆಗೆ ಆಮೇಲೆ ಬದಲಾಯಿಸಬೇಕಾಯ್ತು. ಅದಾದ್ಮೇಲೆ ಅವ್ರು ಆತರ ಹೇಳಿದ್ರು ಅನ್ನೋದನ್ನೇ ಮನಸ್ಸಿಗೆ ತಗೊಂಡು 14 ದಿನ ಕಾಲಿಡ್ಲಿಲ್ಲ ಬಿಹಾರ್ಗೆ. ವೋಟ್ ಚೋರಿ ಅನ್ನೋದನ್ನ ರಾಷ್ಟ್ರ ಮಟ್ಟದಲ್ಲಿ ತಗೋಬೇಕು, ಅಧಿಕಾರ ಯಾತ್ರೆಗೆ ಬದಲಾಯಿಸ್ಬಿಟ್ರು ಅಂತೇಳಿ. ಅದ್ರ ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಅವಮಾನ ಮಾಡಿದ್ದೇ ಆಯ್ತು ತಮ್ಮ ಪಾರ್ಟ್ನರ್ಸ್ಗೆ. ಆ ಥರ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ರಾಜಕಾರಣದಲ್ಲಿ ಎಲ್ಲರನ್ನೂ ಜೊತೆಲಿ ತಗೊಂಡೋಗುವಂಥ ಅವಕಾಶ ಇರುತ್ತೆ. ಒಂದು ಹುಲ್ಕಡ್ಡಿನೂ ನೆಗ್ಲೆಕ್ಟ್ ಮಾಡಬಾರ್ದು. ಅಂಥ ಸಿಚುವೇಶನ್ನ ಎಲ್ಲಿ ಕ್ರಿಯೇಟ್ ಮಾಡ್ತು ಕಾಂಗ್ರೆಸ್ಸು? ಅಂದ್ರೆ ನಾನು ಹೇಳುವಂಥದ್ದು, ನೀವು ಮೊದಲಿಂದನೂ ಕೂಡ ನಿಮ್ಮ ಮನಸ್ಥಿತಿಯನ್ನು ಬಿಂಬಿಸುತ್ತೆ. ನೀವು ಮೊದಲಿಂದನೂ ನಾವು ಅಧಿಕಾರದಲ್ಲಿದ್ವಿ, ಆಲ್ ಇಂಡಿಯಾ ಪಾರ್ಟಿ, ನಿಮ್ಮನ್ನೇನು ಕೇಳೋದು? ಎಲ್ಲಿದೆ ಆ ಥರ? ನೀವು ಉತ್ತರ ಪ್ರದೇಶದಲ್ಲಿ ತಗೊಂಡ್ರೆ ನೀವು ಅವರು ಅಖಿಲೇಶ್ ಯಾದವ್ ಬಿಟ್ಟರೆ ನೀವಿಲ್ಲ, ಇಲ್ಲೂ ಅಷ್ಟೇ ಅವ್ರು ಬಿಟ್ಟರೆ ಇಲ್ಲ. ತಮಿಳುನಾಡಿನಲ್ಲಿ ಬನ್ನಿ, ಅಲ್ಲಿ ನೀವು ಇವ್ರು ಬಿಟ್ಟರೆ DMK ಬಿಟ್ಟರೆ ನೀವು ಅಲ್ಲಿ ಅಸ್ತಿತ್ವದಲ್ಲೇ ಇಲ್ಲ. ಕೇರಳದಲ್ಲಿ ಬನ್ನಿ, ಕೇರಳದಲ್ಲೂ ನೀವು ಮುಸ್ಲಿಂ ಪಾರ್ಟಿಗಳು ನಿಮ್ಮ ಜೊತೆಲಿ ಇರೋದಕ್ಕೆ ನಿಮ್ಮ ಅಸ್ತಿತ್ವ ಇದೆ. ಇಲ್ದಿರ ಎಲ್ಲಿದೆ ನಿಮ್ಮ ಅಸ್ತಿತ್ವ? ನಿಮ್ಮ ಅಸ್ತಿತ್ವನೇ ಇದೆ ಅನ್ನೋಂತಹ ಕಡೆ ಬಿಟ್ಬಿಟ್ಟು ನೀವು ಬೇರೆ ಕಡೆ ಬೇರೆಯವರ ಹೆಗಲ ಮೇಲೆ ಹೊತ್ಕೊಂಡು ನೀವು ಫೈಟ್ ಮಾಡೋವಾಗ ನಿಮ್ಮ ನಡವಳಿಕೆ ಹೇಗಿದೆ? ದಬ್ಬಾಳಿಕೆ ನಡವಳಿಕೆ ಇದು. ಇದನ್ನ ಕಾಂಗ್ರೆಸ್ ಅರ್ಥಕೋಬೇಕು. ಬಿಜೆಪಿಗೆ ಇರುವಂತಹ ಪ್ರಬಲವಾದ ಅಸ್ತ್ರನೇ, ಜೊತೆನಲ್ಲಿ ಬಂದಂಥವ್ರನ್ನ ಚೆನ್ನಾಗಿ ತಗೊಂಡು ಹೋಗ್ತೀವಿ, ಸಮಸ್ಯೆ ಬಂದ್ರೆ ಅದನ್ನ ಅಲ್ಲೇ ಬಗೆಹರಿಸ್ತೀವಿ. ಮತ್ತೆ ಹೇಗೆ ನಾವು ರಾಷ್ಟ್ರೀಯ ಮಟ್ಟದಲ್ಲಿ ಆಳ್ತಾ ಇದೀವೋ, ಸ್ಥಳೀಯವಾಗೂ ಕೂಡ ಅವ್ರಿಗೆ ಅವಕಾಶ ಕೊಡ್ತೀವಿ ನಾವು. ನೀವು ಬನ್ನಿ, ಬೆಳೀರಿ ಅಂತ ಹೇಳಿ. ಈಗ ಚಿರಾಗ್ ಪಾಸ್ವಾನ್ ಒಬ್ಬ ಬೆಳೀತಾ ಇರುವಂತ ಉದಯೋನ್ಮುಖ ನಾಯಕತ್ವ ಕಾಣಿಸ್ತಾ ಇದೆ, ಬೆಂತಟ್ತಾ ಇದೀವಿ. ಅವ್ರೇನ್ ಹೇಳ್ತಾರೆ, ನಾವು ನರೇಂದ್ರ ಮೋದಿ ಅವರ ಹನುಮಾನ್ ಅಂತ ಹೇಳ್ಕೋತಾರೆ. ಅದು ನಾವು ಹೇಳು ಅಂತ ಹೇಳಿರೋದಲ್ಲ, ಅವ್ರಿಗೆ ಮನಸ್ಸಿನಿಂದ ಮೂಡು ಬಂದಿರುವಂತದ್ದು. ಇದು ಸಕಾರಾತ್ಮಕ ಬದಲಾವಣೆ ಬಿಜೆಪಿ ತರೋದು ಅಂದ್ರೆ ರಾಷ್ಟ್ರದಲ್ಲಿ. ಇದನ್ನ ನಾವು ಗಮನಿಸಬೇಕು. ಮರಂ ಸರ್, ಕಾಂಗ್ರೆಸ್ನ ಈ ಪವರ್ ಪರ್ಫಾರ್ಮೆನ್ಸ್ ಔಟ್ ಆಫ್ 61, 29, 12 ಅಲ್ಲಿ ಮಾತ್ರ ಅವರು ಮುನ್ನಡೆಯನ್ನ ಪಡ್ಕೊಂಡಿರೋದು. ವೆರಿ ಪುವರ್. ಈಗ ಒಂದೇ ನಿಮಿಷ ಬಂದೆ. 169 ಕ್ಷೇತ್ರಗಳಲ್ಲಿ ನಾವು ತೋರಿಸ್ತಾ ಇದೀವಿ. 169 ಆಗಿದೆ. ಈಗ 169 ಕ್ಷೇತ್ರಗಳಲ್ಲಿ NDA ಮುನ್ನಡೆ. ಇನ್ನು ಮಹಾಗಠಬಂಧನ್ 70 ಕ್ಷೇತ್ರಗಳಲ್ಲಿ 169 ಕ್ಷೇತ್ರಗಳಿಗೆ ಬಂದಿದೆ NDA. ಮಹಾಗಠಬಂಧನ್ ನಾವು ತೋರಿಸ್ತಾ ಇದೀವಿ, ಕಡಿಮೆ ಆಗ್ತಾ ಇದೆ, 71ಕ್ಕೆ ಬಂದು ನಿಂತಿದೆ. ಸರ್ ಪ್ಲೀಸ್ ಕಂಟಿನ್ಯೂ. ಒಂದು ಮೇಜರ್ ಸೆಟ್ ಬ್ಯಾಕ್ ಫಾರ್ ದಿಸ್ ಮಹಾಗಠಬಂಧನ್ ಅಂದರೆ, ಅವರು ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ರಲ್ಲ, ದೇ ಸ್ಟಾರ್ಟೆಡ್ ಆನ್ ಎ ರಾಂಗ್ ನೋಟ್. ಈಗ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಯಾರೇ ಆಗಲಿ ಅವಹೇಳನ ಮಾಡೋದು ಅದು ಜನರು ಒಪ್ಪಲ್ಲ. ಇವರು ವೋಟ್ ಚೋರಿ ಬಗ್ಗೆ ಹೇಳಿದರು, SIR ಸ್ಪೆಷಲ್ ಇಂಟೆನ್ಸಿವ್ ಇದ್ರ ಬಗ್ಗೆ ರಿವಿಷನ್ ಬಗ್ಗೆ ಹೇಳಿದರು. SIR ಮೊದಲಿನಿಂದ ಇದೆ, ಕಾನ್ಸ್ಟಿಟ್ಯೂಷನ್ ಒಳಗೆ ಅದು ಗ್ಯಾರಂಟಿಡ್ ಇದೆ. ಅವಾಗ ನೀವು ಅಪ್ಡೇಟ್ ಮಾಡ್ತಾ ಇರಬೇಕು ಇದು ವೋಟರ್ಸ್ ಲಿಸ್ಟ್ ಅಂತೇಳಿ. ಎರಡನೇದು, ಈ ವೋಟ್ ಚೋರಿದು ಮೊದಲು ಪಿತಾಮಹರೇ ಕಾಂಗ್ರೆಸ್ನವರು. ಯಾಕಂದ್ರೆ ಹಿಂದಕ್ಕೆ ಬಿಹಾರ್, ಉತ್ತರ ಪ್ರದೇಶದಾಗ ಎಲೆಕ್ಷನ್ದಾಗ ಹೆಂಗೆ ಆಗ್ತಿತ್ತು ಅಂತ ಗೊತ್ತಿದೆ. ತುಮ್ ಉದರ್ ಜಾ ವೋಟ್ ನೈ ಡಾಲ್ನಾ ಇದ್ದಾರೆ ಅಂತ ಹೇಳಿದವರು ಇವರು. ಈಗ ಒಂದು ವೇಳೆ ಈ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇದೆಯಲ್ಲ, ನಾನೇನಾದರೂ ವಕ್ತಾರಲ್ಲ, ಆದರೆ ಇಡೀ ಜಗತ್ತಿನಾಗೆ ಅತ್ಯಂತ ಪ್ರೊಫೆಷ್ನಲಿ ಮ್ಯಾನೇಜ್ಡ್ ಆರ್ಗನೈಸೇಷನ್ ಅದು. ಉದಾಹರಣೆಗೆ ಹೇಳ್ತೀನಿ ನಿಮಗೆ, ಈಗ 10-12 ವರ್ಷದ ಹಿಂದೆ ಜಾರ್ಜ್ ಬುಷ್ ಎಲೆಕ್ಷನ್ ಆದಾಗ ಅಮೇರಿಕಾದಾಗೆ ಓಹಿಯೋ ಸ್ಟೇಟ್ನಾಗೆ ಈಕ್ವಲ್ ಆಯಿತು ವೋಟ್ರಿ. ಜಾರ್ಜ್ ಬುಷ್ ಮತ್ತು ಎದರ್ ಕ್ಯಾಂಡಿಡೇಟ್ ಯಾರೋ ಇದ್ರು ಅವ್ರಿಗೆ ಈಕ್ವಲ್ ಆದಾಗೆ 3 ಸಲ ಎಣಿಸಿದ್ರೆ 3 ಸಲನೂ ಈಕ್ವಲ್ ಆಯಿತು. ಲಾಸ್ಟ್ ಏನು ಮಾಡಿದ್ರು ಅವರು, ಇವು ಜಾರ್ಜ್ ಬುಷ್ ಗೆದ್ದ ಅಂತ ಅನೌನ್ಸ್ ಮಾಡಿದರು. ಅದಕ್ಕೆ ಯಾವುದೇ ಕಾನ್ಸ್ಟಿಟ್ಯೂಷನಲ್ಲೂ ಲೀಗಲ್ ಗ್ಯಾರಂಟಿ ಇಲ್ಲ, ಆದರೂ ಅನೌನ್ಸ್ ಮಾಡಿದರು.
ಆ ಥರ ಇಲ್ಲಿ ಇಂಡಿಯಾದಾಗಂತೂ ಆಗಿಲ್ಲ ಇಲ್ಲಿವರೆಗೆ. ಏನಾದರೂ ಇದು ಈ ಲ್ಯಾಪ್ಸಸ್ ಇರ್ಬೋದು, ಬಟ್ ಕಾನೂನು ಬಿಟ್ಟು ಎಲೆಕ್ಷನ್ಗಳು ಅನೌನ್ಸ್ ಆಗಿಲ್ಲ ಇಲ್ಲಿ. ಸೊ ಈ ಥರ ಇರೋದ್ರಾಗೆ ನೀವು ಬೇರೆ ದೇಶಕ್ಕೆ ಹೋಗಿ ನಾವು ಇಲ್ಲಿ ಇದು ಡೆಮೋಕ್ರಸಿ ಇಸ್ ಇನ್ ಡೇಂಜರ್. ಈಗ ಡೆಮೋಕ್ರಸಿ ಡೇಂಜರ್ ಇದ್ದರೆ ಮತ್ತು ಇಲ್ಲಿ ಯಾಕೆ ಭಾಗವಹಿಸಿದ್ರಿ? ನೀವು ಬಿಹಾರದ ಎಲೆಕ್ಷನ್ ಯಾಕೆ ಭಾಗವಹಿಸಿದ್ರಿ? ಡೆಮೋಕ್ರೆಟಿಕಲಿ ಎಲೆಕ್ಟ್ ಆಗ್ಯದಲ್ಲ, ಈಗ ಡೆಮೋಕ್ರೆಟಿಕಲಿ ಸೋತಿರಲ್ಲ ನೀವು, ಈಗ ಒಪ್ಕೋಬೇಕು. ಅದು ಬಿಟ್ಟು ನಾವು ಮಚ್ಚೋರ ಬಗ್ಗೆ ಮತ್ತೆ ಆಂದೋಲನ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ದೇ ವಾಂಟು ಇದು ಒಂದು ತೇಜಸ್ವಿ ಯಾದವ್ ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ಟೋಟ್ಲಿ ರಾಂಗ್ ಅಪ್ರೋಚ್ ಆಫ್ ದಿ ಕಾಂಗ್ರೆಸ್. ಇನ್ ದ ರೀಸೆಂಟ್ ಇಯರ್ಸ್ ಏನಾಗಿದೆ ಅಂದರೆ ಕಾಂಗ್ರೆಸ್ಗೆ ದಿಕ್ಕು ದೇಶ ಏನೂ ಇಲ್ಲ ರೀ, ಒಂದು ಪ್ರೋಗ್ರಾಮ್ ಇಲ್ಲ. ಆಮೇಲೆ ಪಾರ್ಟಿ ಬಿಲ್ಡ್ ಮಾಡೋಂಥ ಎಫರ್ಟ್ ಯಾರೂ ಹಾಕ್ತಾಯಿಲ್ಲ. ಎಲ್ಲರೂ ಲೀಡರ್ ಆಗಿರ್ಬೇಕಂತ ಪಾರ್ಟಿ ಕಟ್ಟಬೇಕು ಎಂಬುದು ಅಭಿಪ್ರಾಯ ಯಾವ ಕಾಂಗ್ರೆಸ್ ಲೀಡರ್. ಆಮೇಲೆ ಲೋಕಲ್ ಪಾರ್ಟಿಗಳಿಗೆ ಉತ್ತೇಜನ ಕೊಡೋಣ, ಅವ್ರನ್ನು ಕೂಡ ಸಪೋರ್ಟಿವ್ ಆಗಿ ತಗೊಂಡು ಹೋಗೋಣ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇಲ್ಲ. ಅಲ್ಲ, ಜೊತೆಗೇನಂದ್ರೆ ಈ ಜೊತೆಗಿದ್ದಂಥವ್ರನ್ನ ಬೆಳೆಸುವಂತ ಬಗ್ಗೆ ಹೇಗೆ, ಜೊತೆಗೆ ಪಕ್ಷ ಬೆಳೆಸೋದು ಹೇಗೆ, ಆಮೇಲೆ ಯಾವ ವಿಷಯಗಳ ಒಂದು ದೊಡ್ಡ ಗೊಂದಲ ಕಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಯಾವ ವಿಷಯಗಳನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಬೇಕು, ಹೋರಾಟ ಮಾಡಬೇಕು, ಅದನ್ನೇನು ಅಂದ್ರೆ ಅದನ್ನ ಒಂದು ಲೆವೆಲ್ ತನಕ ಜಯ ಸಿಗೋ ತನಕ ಬಿಡದನೇ ಪಟ್ಟು ಹಿಡಿದು ಹೆಂಗೆ ಮಾಡಬೇಕು, ಆ ವಿಚಾರ ಸಂಬಂಧ ಬಹಳ ನನಗೆ ಆಶ್ಚರ್ಯ ಆಗ್ತಿರುವಂಥದ್ದು ಅದನ್ನೇ. ನೋಡಿ, ಒಂದು ಹೇಳ್ತೀನಿ, ಒಂದು ದೇಶ ಸರಿಯಾಗಿ ನಡಿಬೇಕು ಅಂತಂದ್ರೆ, ಒಂದು ವ್ಯವಸ್ಥೆ ಸರಿ ಇರಬೇಕು ಅಂತಂದ್ರೆ, ಆಡಳಿತ ಪಕ್ಷ ಎಷ್ಟು ಸ್ಟ್ರಾಂಗ್ ಇರುತ್ತಲ್ಲ, ವಿಪಕ್ಷ ಅಷ್ಟು ಸ್ಟ್ರಾಂಗ್ ಇದ್ರೆ ಮಾತ್ರ ಆಗುತ್ತೆ. ಅದು ಈ ನಿಟ್ಟಿನಲ್ಲಿ ಒಂದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಇವರು, ಇಲ್ಲಾಂದ್ರೆ ಹೆಂಗೆ ಗಮನ ಸೆಳೆಯಲಿಕ್ಕೆ ಸಾಧ್ಯ? ಯಾವ ವಿಚಾರಕ್ಕೋಸ್ಕರ ಹೋರಾಡ್ತಾರೆ, ಯಾವ ವಿಚಾರವನ್ನ ಎತ್ಕೊಳ್ತಾರೆ, ಎಲ್ಲೆಲ್ಲಿ ಅವರ ಹಿಡಿತ ಕಡಿಮೆ ಆಗ್ತಾ ಇದೆ, ಈ ಎಲ್ಲೆಲ್ಲಿ ಇವ್ರು ಹೋಗ್ತಾ ಇದಾರಲ್ಲ, ಮಿತ್ರ ಪಕ್ಷಗಳ ಜೊತೆ ಸೇರ್ತಾ ಇದಾರಲ್ಲ, ಅಲ್ಲೆಲ್ಲ ಅವರೇ ಆಳ್ವಿಕೆ ಮಾಡ್ತಿದ್ದಂಥವ್ರು, ಅವರೇ ಆಳ್ವಿಕೆ ಮಾಡ್ತಿದ್ದಂಥವ್ರು. ಹೆಣ್ಮಕ್ಳು ಎಲ್ಲಿಗೆ ಬಂತು ಜಾಸ್ತಿ ಓಟ್ NDA 170 ಬಂದಿದೆ. NDA ಲೀಡಿಂಗು 70 ಕ್ಷೇತ್ರದಲ್ಲಿ ಮಹಾಗಠಬಂಧನ್ ಇದೆ. ನಿರಂತರವಾಗಿ NDAನೇ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತದನ್ನ ನೋಡ್ತಾ ಇದೀವಿ. 170 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ 170 ಎಸ್ 70 ನೋಡಿ, ಬಿಜೆಪಿ 78, JDU 69. ನೋಡಿ, ಒಂದೇನು ಅಂತಂದ್ರೆ ನೆರೇಟಿವ್ ಸೆಟ್ ಮಾಡೋವಾಗ ನೀವು ಯಾವುದೋ ಸಮುದಾಯಗಳನ್ನ ಜೊತೆನಲ್ಲಿ ತಗೊಳಕ್ ನೋಡ್ತಾ ಇದ್ರಿ. MY ಅಂತ ಅಂದ್ರೆ ಏನು? ಎಂ ಅಂದ್ರೆ ಮುಸ್ಲಿಂ ಮತ್ತು ಯಾದವ್ ಅಂತ ಅಂದ್ವಿ. ನಾವೇನಂದ್ರೆ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ವಿ. ಅಂದ್ರೆ ಸಮಾಜದ ಪ್ರತಿಯೊಂದು ವರ್ಗನೂ ನಮಗೆ ಮುಖ್ಯ ಅಂತ ಹೇಳಿದ್ವಿ. ಅಲ್ಲಿ ನಾವು MY ಏನಂತ ಬಂದ್ವಿ ಗೊತ್ತಾ? ಮಹಿಳೆ ಅಂದ್ವಿ. Y ಅಂದ್ರೆ ಯೂತ್ ಅಂದ್ವಿ. ಮಹಿಳೆಯರನ್ನ ಎಂಪವರ್ ಮಾಡಿದ್ವಿ, ಯೂತ್ಗೆ ವಿಷನ್ ಕೊಟ್ವಿ ನಾವು. ಅಂದ್ರೆ ನಿಮ್ಗೆ ರಸ್ತೆ ನಿರ್ಮಾಣ ಮಾಡ್ತಾ ಇದೀವಿ, ಟ್ರೈನ್ ಕೊಡ್ತಾ ಇದೀವಿ, ಇಂಡಸ್ಟ್ರಿಯಲ್ 11% ಇಂಡಸ್ಟ್ರಿಯಲ್ ಗ್ರೋತ್ ನಿತೀಶ್ ಕುಮಾರ್ ಆಳ್ವಿಕೆನಲ್ಲಿ ಇದು ರೆಕಾರ್ಡ್ ಮಾತನಾಡ್ತಾ ಇದೆ, ನಾನೆಲ್ಲ ಹೇಳ್ತಾ ಇರೋವಂಥದ್ದು. ಅದಾದ್ಮೇಲೆ ಇನ್ವೆಸ್ಟ್ಮೆಂಟ್ ನ ಅಟ್ರಾಕ್ಟ್ ಮಾಡಬೇಕು ಅಂತ ನಿರಂತರವಾಗಿ ಅವರು ಪ್ರಯಾಸ ಮಾಡ್ತಾ ಇದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಕೂಡ ಒಪ್ಕೊಳ್ಬೇಕು. ಯಾವ ಕಾಲದಲ್ಲಿ ಕಟ್ಟಿದ್ದು ಅನ್ನೋದು ಮುಖ್ಯ, ಯಾರು ಕಟ್ಟಿದ್ದು ಅನ್ನೋದು ಮುಖ್ಯ. ಒಂದೇನು ಅಂತಂದ್ರೆ ನೀವು ಹೇಳ್ತಾ ಇರೋಂಥದ್ದು ಸತ್ಯ ಸಂಗತಿ. ಅದಕ್ಕೆಲ್ಲದಕ್ಕೂ ಕೂಡ ಒಂದು ಅಕೌಂಟಬಿಲಿಟಿ ಬರಲಿ, ಯಾರು ಕಟ್ಟಿದ್ರು, ಎಷ್ಟು ವರ್ಷ ಕಟ್ಟಿದ್ರು, ಯಾರು ಅಧಿಕಾರದಲ್ಲಿ ಇದ್ರು ಅಂತೇಳಿ. ಇವಾಗ್ಲೂ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಬ್ರಿಡ್ಜ್ಗಳು ಕಟ್ತಾ ಇದ್ದಾರೆ. ಅದೇನಾದ್ರೂ ಬಿದ್ದಿದ್ಯಾ? ಇದು 20 ವರ್ಷದ ಹಿಂದೆ ಇರುವಂತದ್ದು. ನಿತೀಶ್ ಕುಮಾರ್ ಇನ್ನೇನ್ ಬರ್ತಾರೆ ಅಂತ 2-3 ವರ್ಷದ್ದು ತೆಗೆದು ನೋಡಿ ಬೇಕಾದ್ರೆ. ನಾನೇನು ಆಫ್ ದ ರೆಕಾರ್ಡ್ ಮಾತನಾಡ್ತಾ ಇಲ್ಲ, ಸರ್ಚ್ ಮಾಡಿ ಮಾತನಾಡಿ. ಸೊ ಈ ಎಲೆಕ್ಷನ್ ಡೆವಲಪ್ಮೆಂಟ್ ಮೇಲೆ ಆಗಿದೆ ಅಂತ ಅನ್ಸುತ್ತೆ. ಖಂಡಿತ ಡೆವಲಪ್, ಜಾತಿ ಬಿಟ್ಟು ಅಥವಾ ದುಡ್ಡು ಬಿಟ್ಟು ಬರೀ ಡೆವಲಪ್ಮೆಂಟ್ ಅಥವಾ ಈ ಇನ್ನೊಂದು ವಿಚಾರ ಏನು ಇಶ್ಯೂ ಬೇಸ್ಡ್ ಇದನ್ನ ಆಗಿದೆ ಅಂತ ಅನ್ಸುತ್ತೆ ನಿಜಕ್ಕೂ. ನೋಡಿ, ಎಲ್ಲವೂ ಯಾಕಂದ್ರೆ ಸೀಟ್ ಹಂಚಿಕೆನೆ ಇಲ್ಲಿ ಡೆವಲಪ್ಮೆಂಟ್ ಮೇಲೆ ಆಗೋದಿಲ್ಲ, ಜಾತಿ ಮೇಲೆ ಆಗಿರೋದು. 100% ಎಲ್ರಿಗೂ ಕೂಡ ಗೊತ್ತಿರುವಂತದ್ದೇ. ಎಲ್ಲಾ ಪಕ್ಷಗಳು ಕೂಡ ಜಾತಿ ಸಮೀಕರಣ ಮಾಡಿನೇ ಸೀಟ್ ಹಂಚಿಕೆ ಮಾಡಿರುವಂತದ್ದು. ಸೊ ಎಲ್ಲಿ ಡೆವಲಪ್ಮೆಂಟ್ ಮೇಲೆ, ಎಲ್ಲಿ ಇಶ್ಯೂ ಬೇಸ್ಡ್ ಮೇಲೆ ಆಗಿದೆ ಎಲೆಕ್ಷನ್? ನೋಡಿ, ಜನ ಸರ್ ಒಂದು ನಿಮಿಷ, 173ಕ್ಕೆ ಬಂದಿದೆ. 173 NDA, ಇನ್ನು ಮಹಾಗಠಬಂಧನ ಪಾರ್ಟಿ ಅಲ್ಲೇ ನಿಂತಿದೆ, 70ಕ್ಕೆ ನಿಂತಿದೆ. NDA 173 ಕ್ಷೇತ್ರಗಳಲ್ಲಿ 67 ಕ್ಷೇತ್ರದಲ್ಲಿ ಗಠಬಂಧನ. ಎಸ್, 70ರಿಂದ 67ಕ್ಕೆ ಬಂತೀಗ. ಚೇಂಜ್ ಆಗಬೇಕು ಗ್ರಾಫಿಕ್ಸ್ ಅಲ್ಲಿ. 67ಕ್ಕೆ ಬಂದಿದೆ. ಆದ್ರೆ NDA 173 ತಲುಪಿದೆ. ವೆರಿ ಇಂಪಾರ್ಟೆಂಟ್. ಇದೆಲ್ಲದರ ಜೊತೆಗೆ ಈ ಗ್ರೋತ್ ಬಗ್ಗೆ ಹೇಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗಿತ್ತು ಅಂತಂದ್ರೆ, ಅಪ್ಪಿ ಇಂಡಸ್ಟ್ರಿಯಲಿಸ್ಟ್ಗಳ ಕಡೆ ತಲೆ ಹಾಕಿ ಮಲ್ಕೊಳ್ಳೋಕೆ ಹೆದರ್ತಾ ಇದ್ರು. ಬಿಹಾರ ಅಂದ್ರೆ ಸಹವಾಸವೇ ಬೇಡ ಅಂತ ಒಂದು ಸ್ಥಿತಿ. ಈಗ ಈ ಗ್ರೋತ್ ಇದೆಯಲ್ಲ, 20% ಗ್ರೋತ್ ಹೇಳಿದ್ರಲ್ಲ, ಅದನ್ನು ಕೂಡ ನಾವು ನಮ್ಮಲ್ಲಿ ರೇಟಿಂಗ್ ಗಳಿತೀವಲ್ಲ, ಹಂಗೆ ಏನು ಇಲ್ದಿರೋವಂಥದ್ದು ಒಂದು ಬಂದರೂ ಕೂಡ ಅದಕ್ಕೆ ಒಂದು ಇದ್ದಿದ್ದು 2 ಬಂತು ಅಂತಂದ್ರು ಕೂಡ 100% ಅಂತ ಹೇಳಿ ಅಂತ. ಅಂದ್ರೆ ಇನ್ನು ಶುರು ಆಗಬೇಕು. ಈಗ ಇಲ್ಲಿ ತನಕ ಏನಾಗಿತ್ತು ಅಂತಂದ್ರೆ, ಒಂದು ಭರವಸೆ ಮೂಡಿಸುವಂಥದ್ದೇ ಒಂದು ದೊಡ್ಡ ಸಾಹಸ ಆಗಿತ್ತು ಅಂತ. 20 ವರ್ಷದ ಹಿಂದಿನಿಂದ ಆಗಿರುವಂಥದ್ದು ಏನು ಅಂದ್ರೆ, ಅದಕ್ಕೆ ಅವ್ರನ್ನ ಸುಶಾಸನ್ ಬಾಬು ಅಂತ ಕರೆದಿತ್ತು. ಅದಕ್ಕೇನೆ ಕೈ ತಪ್ಪು ಹೋಗ್ಬಿಡ್ತು ರಾಜ್ಯ ಅನ್ನುವಷ್ಟರ ಮಟ್ಟಿಗಿದ್ದಂತ ರಾಜ್ಯವನ್ನು ಒಂದು ಲೆವೆಲ್ ತಂದಿದ್ದಿದೆಯಲ್ಲ,
ಅದೊಂದು ದೊಡ್ಡ ಸಾಧನೆ. 20 ವರ್ಷ ಅಂತ ಹೇಳ್ತೀವಲ್ಲ, ಅದು 20 ವರ್ಷ ಅಲ್ಲ, 2004ರಿಂದ 2014 ತನಕ UPA ಕೇಂದ್ರದಲ್ಲಿ ಇತ್ತಲ್ಲ, ಆಗ ಲಲ್ಲೂ ಪ್ರಸಾದ್ ಯಾದವ್ ಅವ್ರ ಮಾತು ನಡೀತಾ ಇತ್ತು. ಲಲ್ಲೂ ಪ್ರಸಾದ್ ಯಾದವ್ ಅವರು ಬಿಹಾರ ಅಭಿವೃದ್ಧಿಗೆ ದುಡ್ಡು ಕೊಡಬೇಡಿ, ಬಿಹಾರನ್ನ ಪ್ರಿಯಾರಿಟಿ ಮೇಲೆ ಡೆವಲಪ್ಮೆಂಟ್ಗೆ ಅವಕಾಶ ಕೊಡಬೇಡಿ ಅಂತ ಬ್ರೇಕ್ ಹಾಕಿದ್ರು. ನರೇಂದ್ರ ಮೋದಿ ಅವರು ಬಂದ ಮೇಲೆ ನಿಜವಾದಂತ ಬ್ರೇಕ್ ಬೆಳವಣಿಗೆ ಆಗಿರುವಂತದ್ದು. ನಮ್ಮಲ್ಲಿ ಅಲ್ಲಿ ಎಷ್ಟು ನ್ಯಾಷನಲ್ ಹೈವೇಗಳಾಗಿದೆ ಅಂತ ನೋಡಿ, ಅದಕ್ಕೆ ಆಗಿರುವಂತಹ ಕಿಲೋಮೀಟರ್ಗಳ ಲೆಕ್ಕ ಹಾಕಿದ್ರೆ ಲಕ್ಷಾಂತರ ಕಿಲೋಮೀಟರ್ಗಳ ರಾಷ್ಟ್ರೀಯ ಹೈವೇ, ಬ್ರಿಡ್ಜ್ಗಳ ಡೆವಲಪ್ಮೆಂಟ್, ಏರ್ಪೋರ್ಟ್ಗಳ ನಿರ್ಮಾಣ. ಮತ್ತೆ ಪಾಟ್ನಾ ಏರ್ಪೋರ್ಟ್ ಮೊನ್ನೆ ನಾನು ಚುನಾವಣಾ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಒಮ್ಮೆ, ಅಲ್ಲಿಗೆ ನೋಡ್ತು ಅಂತಂದ್ರೆ ಎಷ್ಟು ಬೆಂಗಳೂರಿನ ಏರ್ಪೋರ್ಟ್ ಜೊತೆನಲ್ಲಿ ಮತ್ತೆ ಅಲ್ಲಿರುವಂತಹ ಪಾರ್ಕ್ಗಳು, ಇದು ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳು ಅದ್ಭುತವಾಗಿದೆ. ಈ ಬೆಂಗಳೂರು ಎಲ್ಲಿದೀವಪ್ಪ ಅಂತ ಅನಿಸ್ಬಿಟ್ಟು ಅಲ್ಲಿ ಬುದ್ಧ ವಿಹಾರ ಪಾರ್ಕ್ ಅಂತ ಇತ್ತು, ಆ ಪಾರ್ಕಿನ ಡೆವಲಪ್ಮೆಂಟ್ ನೋಡ್ತು ಅಂತಂದ್ರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಆಗಲಿ, ಲಾಲ್ಬಾಗ್ ಆಗಲಿ ಅದ್ರ ಮುಂದೆ ಕಾಂಪೀಟ್ ಮಾಡಕ್ಕೆ ಆಗಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದ್ರೆ ಆ ಮಟ್ಟದ ಡೆವಲಪ್ಮೆಂಟ್ ಹೇಗೆ ತಗೊಂಡೋದ್ರು ಅವರು, ಅಂದ್ರೆ ಹೇಗೆ ಸುಶಾಸನ್ ಬಾಬು ಅಂತ ಅವ್ರನ್ನ ಕರೀತಾರೋ, ಗ್ರೌಂಡ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಕೇಂದ್ರ ಕೊಟ್ಟಂತ ಅನುದಾನವನ್ನ 100ಕ್ಕೆ 100 ಉಪಯೋಗಿಸ್ಕೊಂಡ್ರು ಅವರು, ಬೆಳವಣಿಗೆ ಸಾಧ್ಯ ಆಯ್ತು. ಹಾಗಾಗಿ ಇದನ್ನೆಲ್ಲಾನು ಇಟ್ಕೊಳ್ಳೋದು, ನೀವು ಹೇಳ್ದಂಗೆ ಒಂದೇ ಜಾತಿ ಕಾರಣ ಆಗಲ್ಲ, ಜಾತಿಯ ಜೊತೆಗೆ ಬೇರೆ ಸಮೀಕರಣಗಳು ಬರಬೇಕು. ಅಭಿವೃದ್ಧಿ ಇಲ್ಲ, ಬರೀ ಜಾತಿಗೆ ನಾನು ಟಿಕೆಟ್ ಕೊಡ್ತೀನಿ ಅಂತಂದ್ರೆ ಗೆಲ್ಲಕ್ಕಾಗಲ್ಲ. ಅದರಲ್ಲಿ ಅಭಿವೃದ್ಧಿನೂ ಸೇರಬೇಕು, ಮಹಿಳೆಯರ ಅಭಿವೃದ್ಧಿ ಸೇರಬೇಕು, ಅವ್ರ ಎಂಪವರ್ಮೆಂಟ್ ಸೇರಬೇಕು, ಜೊತೆಗೆ ಯುವಕರನ್ನ ದಾರಿ ಮಾರ್ಗದರ್ಶನ ಸಿಗಬೇಕು. 10,000 ರೂಪಾಯಿ ಅಕೌಂಟಿಗೆ ಹಾಕೋದ್ರಿಂದ ನೋಡಿ ಹಾಗಲ್ಲ, ನಾನು ಹೇಳಿದ್ನಲ್ಲ, ನರೇಂದ್ರ ಮೋದಿ ಬಂದಾಗ್ಲಿಂದನು ಗ್ಯಾಸ್ ಇರಲಿಲ್ಲ ನನ್ನ ಮನೆಯಲ್ಲಿ, ಭಿಕ್ಷೆ ಎತ್ತುತ್ತಾ ಇದ್ದೆ, MP ಹತ್ರ ಸೈನ್ ಮಾಡಿಸ್ಕೊಂಡು ಗ್ಯಾಸ್ ತಗೊಳ್ಳೋ ಸ್ಥಿತಿನಲ್ರಿ ನಮ್ದು. ಮನೆಯಲ್ಲಿ ಕನೆಕ್ಟಿವಿಟಿ ಅನ್ನೋದೇ ಇಲ್ಲ. ಈಗೇನು UPI ಪೇಮೆಂಟ್, ನೀವು ಬ್ಯಾಂಕ್ಗೆ ಹೋಗಲ್ಲ, ಮಾಡಲ್ಲ, ಅದನ್ನು ಒಬ್ಬ ಸಣ್ಣ ಗ್ರಾಮಾಂತರದ ಸಂತೆನಲ್ಲೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ಟಾಯ್ಲೆಟ್ಗಳಿರ್ಲಿಲ್ಲ, ಅದು ಸ್ವಚ್ಛ ಭಾರತದಲ್ಲಿ ಟಾಯ್ಲೆಟ್ ಕೊಟ್ಟರು ಎಲ್ಲಾರ ಮನೆಯಲ್ಲೂ. ಇದ್ರ ಜೊತೆಗೆ UPI ಟ್ರಾನ್ಸಾಕ್ಷನ್ ತಂದ್ರು, ಅಂದ್ರೆ ಜಾಮ್ ಟ್ರಿನಿಟಿ ಅಂತ ಬಂತಲ್ಲ, ಜನ್ಧನ್ನು, ಆಧಾರು ಮತ್ತೆ ನನ್ನ ಮೊಬೈಲ್ ನ ಕನೆಕ್ಟ್ ಮಾಡಿ ಎಲ್ಲವನ್ನೂ ಕೂಡ ಅದ್ರ ಮಧ್ಯೆ ಜನಕ್ಕೆ ಅನ್ನಿಸ್ತು, ನಾನು ಡೈರೆಕ್ಟ್ ಟ್ರಾನ್ಸ್ಫರ್ ನಲ್ಲಿ ಇದ್ದೀನಿ, ಶಕ್ತಿಶಾಲಿಯಾಗಿ ತಗೋತಾ ಇದ್ದೀನಿ. 10,000 ರೂಪಾಯಿನ ಖಂಡಿತ ಗುಡಿಗೈಗಾರಿಕೆಗಳು, ಮಹಿಳೆಯರ ಸಬಲೀಕರಣಕ್ಕೆ ಒನ್ ಟೈಮ್ ನಲ್ಲಿ ಕೊಟ್ಟಿರುವಂತದ್ದು. 10 ದಿನಗಳ ಮುಂಚೆ ಯಾಕೆ ಸರ್ ಇನ್ನೇನು ಮತದಾನಕ್ಕೆ ಹೋಗ್ಬೇಕು ಅನ್ನುವಾಗ 10 ದಿನದ ಮುಂಚೆ ಮಹಿಳಾ ನೋಡಿ, ಮಹಿಳಾ ಅದು ಚುನಾವಣೆ ಘೋಷಣೆ ಆಗುತ್ತೆ ಅನ್ನೋ 10 ದಿನಕ್ಕೆ ಮುಂಚೆ ಕೊಟ್ಟಿರುವಂತದ್ದು. ಒಂದೇನು ಅಂತಂದ್ರೆ ನೋಡಿ, ಕಾಂಗ್ರೆಸ್ ಸರ್ಕಾರ ಇಲ್ಲ 6 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ ಗೃಹ ಜ್ಯೋತಿ. ನಾಳೆ ZPTP ಚುನಾವಣೆ, ನಗರಸಭೆ ಪುರಸಭೆ ಚುನಾವಣೆ ಬರಲಿ, ಅದನ್ನ ಸಂಬಳ ಕೊಡ್ತಾರೆ. 3 ತಿಂಗಳು ಬ್ಯಾಲೆನ್ಸ್ ಇಟ್ಕೊಂಡಿದ್ರು, ಉಪಚುನಾವಣೆ ಘೋಷಣೆ ಆದ ತಕ್ಷಣ 3 ತಿಂಗಳು ಹಾಕ್ಲಿಲ್ವಾ? ಒಂದೇನು ಅಂದ್ರೆ ಇವ್ರು ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಒಂದೇ ಸಮ ಅಪೋಸಿಷನ್, ನೀವು ಹೇಳಿದ್ರಲ್ಲ ಗ್ಯಾರಂಟಿಗಳನ್ನ ಕೊಡಿ 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 ಅಂದ್ಮೇಲೆ ಅವ್ರಿಗೆ ತಂದಿದ್ದು ಜಾರಿಗೆ. ಮತ್ತೆ ಅಲ್ಲಿ 200 ಯೂನಿಟ್ ಕೊಡ್ತೀನಿ, ಇಲ್ಲಿ 200 ಯೂನಿಟ್ ಯಾವ ತರ ಜಾರಿಗೆ ತಂದಿದ್ದಾರೆ ಅಂತ ಗೊತ್ತಿಲ್ವಾ? 180 ಕ್ಷೇತ್ರಗಳಲ್ಲಿ ಈಗ NDA, 60 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ನಿರಂತರ ಮುನ್ನಡೆಯನ್ನ ಪಡ್ಕೊಂಡಿರುವಂತಹ NDA ಒಂದ್ ಕಡೆ, ನಿರಂತರ ಹಿನ್ನಡೆಯನ್ನ ಪಡ್ಕೊಳ್ತಾ ಇರುವಂತಹ ಮಹಾಗಠಬಂಧನ್ ಇನ್ನೊಂದ್ ಕಡೆ. ನೋಡಿ, ಈಗ 60ಕ್ಕೆ ಕುಸಿದಿದೆ, NDA 180 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂತಿರುವಂತದನ್ನ ನೋಡ್ತಾ ಇದ್ವಿ. ಮರಂ ಸರ್, ಈಗ ಬೆಂಗಳೂರಿಗಿಂತ ಹೆಚ್ಚು ಅಭಿವೃದ್ಧಿ ನಾನು ನೋಡ್ ಬಂದೆ ಅನ್ನುವಂಥದ್ದನ್ನ ಕೇಶವ್ ಸರ್ ಹೇಳ್ತಾ ಇದ್ರು. ಡು ಯು ಅಗ್ರಿ ವಿತ್ ದಿಸ್ ಸರ್? ಸರ್ ನೀವೇನ್ ಹೇಳ್ತೀರಿ? ಸ್ವಲ್ಪ ಹೋಗ್ತೀನಿ, ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಅದು ಶುಗರ್ ಫ್ಯಾಕ್ಟ್ರಿ ಯಾವ್ದಂತ ನೆನಪಿಲ್ಲ, ಇಡೀ ಬಿಹಾರದಾಗೆ ದೊಡ್ಡ ಶುಗರ್ ಫ್ಯಾಕ್ಟ್ರಿ 20 ವರ್ಷದಿಂದ ಮುಚ್ಚಿತ್ತದು. ಅಮಿತ್ ಶಾ ಇಂಟರ್ವ್ಯೂನಾಗಿ ಇದೇ ನಿರಾಣಿಯವರಿಗೆ ಕರ್ಕೊಂಡೋಗಿ ನಿರಾಣಿಯವರಿಗೆ ವಹಿಸಿ ಶುಗರ್ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿದರು. ಸೊ ಅದು ಆ ಇಡೀ 3-4 ಜಿಲ್ಲೆಯೊಳಗೆ ಭಾರಿ ಇಂಪ್ಯಾಕ್ಟ್ ಆಯಿತು. ನನಗೆ ನಿರಾಣಿಯವ್ರು ಹೇಳಿದರು, ಬಟ್ ನಾನು ನಂಬಿರಲಿಲ್ಲ. ಬಟ್ ದಿಸ್ ಎಲೆಕ್ಷನ್ ಶೋಸ್ ದಟ್ ದೇ ಹ್ಯಾವ್ ಡನ್ ಸಮ್ ಗ್ರೌಂಡ್ ವರ್ಕ್ ಟು ಡೆವಲಪ್ಮೆಂಟ್ ಅಂತ. ಸೊ ಅಂದ್ರೆ ಗವರ್ಮೆಂಟ್ ಆಂಟಿ ಇನ್ಕಂಬೆನ್ಸಿ ಅನ್ನುವಂಥದ್ದೆಲ್ಲೂ ಕಾಣಲಿಲ್ಲ. ಆಂಟಿ ಇನ್ಕಂಬೆನ್ಸಿ ಒಟ್ಟಿಲ್ಲ, ಪ್ರೋ ಇನ್ಕಂಬೆನ್ಸಿ ಟುವರ್ಡ್ಸ್ ನಿತೀಶ್ ಇತ್ತು. ಗೌರ್ಮೆಂಟ್ ಪರ ಇರಲಿಲ್ಲ ಅಂದ್ರೂ ನಿತೀಶ್ ಬಗ್ಗೆ ಪ್ರೋ ಇನ್ಕಂಬೆನ್ಸಿ ಇತ್ತು. ಆಮೇಲೆ ಪ್ರೈಮ್ ಮಿನಿಸ್ಟರ್ ಇಮೇಜ್, ಇವೆರಡೇ ಸೇರಿ ಇದು ವರ್ಕ್ ಆಗೋದಿಲ್ಲ. ಡೆವಲಪ್ಮೆಂಟ್ ಪ್ಲಸ್ ಇಮೇಜ್, ಕರಪ್ಷನ್. ಕೊರೋನಾ ಬಂದಾಗ್ಲಿಂದಾನೇ ಬಿಹಾರದಲ್ಲಿದ್ದಂತ ಸಾಮಾನ್ಯ ವರ್ಕರ್ಗೆ ಕೇಂದ್ರ ಸರ್ಕಾರ ನಮ್ಮ ಪರವಾಗಿದೆ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕೆ ಅಂತಂದ್ರೆ ಅವ್ರು ಎಲ್ಲೆಲ್ಲೋದ್ರೂ ಕೂಡ ರೇಷನ್ ಕಾರ್ಡ್, ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಮಾಡಿದ್ವಿ ನಾವು, ಎಲ್ಲೋದ್ರೂ ಕೂಡ ನಮ್ಮ ರೇಷನ್ ಮಿಸ್ ಆಗಲ್ಲ ಅನ್ನೋದನ್ನ ತಂದ್ವಿ. ಅದಾದ್ಮೇಲೆ ಅವ್ರಿಗೆ ಅನ್ನಿಸ್ತು ನಮ್ಗೆ ಆಯುಷ್ಮಾನ್ ಭಾರತದಲ್ಲಿ 5 ಲಕ್ಷದ ಬೆನಿಫಿಟ್. ಎಷ್ಟು ಜನಕ್ಕೆ 5 ಲಕ್ಷದ ಬೆನಿಫಿಟ್ ಕೊಟ್ಟಿದೀವಿ ಗೊತ್ತೇನೋ? ಯಾವುದೇ ಆಸ್ಪತ್ರೆಗೆ ಹೋದ್ರೂ ಕೂಡ ಬನ್ನಿ ನೀವು ಸೇರ್ಕೊಳ್ಳಿ ಮಾಡ್ತೀವಿ ಅಂತ. ತುಂಬಾ ದೊಡ್ಡದು.